ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ತುಮಕೂರಿನಲ್ಲಿ ತುಂಬ ಪ್ರಸಿದ್ಧವಾಗಿರುವಂತಹ ಸಿದ್ಧಗಂಗಾ ಮಠದ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಹಳೆಯ ವಿಡಿಯೋದಲ್ಲಿ ಸಣ್ಣ ಕಥೆಗಳು ಮತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳು ಬರ್ತವೆ, ಮತ್ತು ಆಮೇಲೆ ಕರ್ನಾಟಕದಲ್ಲಿ ಯಾವ್ಯಾವ ಪ್ಲೇಸಸ್ ತುಂಬ ಚೆನ್ನಾಗಿದ್ದಾವೆ, ಇನ್ನು ಅನೇಕ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ. ಆದರೆ ಈ ವಿಡಿಯೋದಲ್ಲಿ ಸಿದ್ಧಗಂಗಾ ಮಠದ ಬಗ್ಗೆ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕಂತಿದ್ದೀನಿ. ಸಿದ್ಧಗಂಗಾ ಮಠ ಎಲ್ಲಿಂದ ಪ್ರಾರಂಭವಾಯಿತು, ಅದ್ರ ವಿಶೇಷತೆ ಏನು, ಅದನ್ನು ಯಾರು ನಡೆಸ್ತಿದ್ರು, ಮತ್ತು ಅದರಲ್ಲಿ ಏನೇನು ವಿಷಯ ಇದು ಫೇಮಸ್ ಆಗಿದೆ, ಪ್ರಸಿದ್ಧಿಯಾಗಿದೆ, ಮತ್ತು ಅದರಿಂದ ನಮಗೇನೇನು ಉಪಯುಕ್ತ ಆಗಿದೆ, ಮತ್ತು ಜನರಿಗೆ ಏನೇನು ಯೂಸ್ ಆಗಿದೆ, ಮತ್ತು ಆಮೇಲೆ ಇವಾಗ ಯಾವ ರೀತಿ ಇದೆ, ಮತ್ತು ಮುಂಚೆ ಯಾವ ರೀತಿ ಇತ್ತು ಅಂತ ಈ ವಿಡಿಯೋದಲ್ಲಿ ನಾವೆಲ್ಲ ತಿಳ್ಕೊಂಬೋಣ. ಈ ಸಿದ್ಧಗಂಗಾ ಮಠ ಬಂದ್ಬಿಟ್ಟು 600 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಕ್ಷೇತ್ರವು ಯಾವ ರೀತಿ ಉದ್ಭವವಾಯಿತು ಅಂದರೆ, ಶ್ರೀ ಗೋಸಾಲ ಸಿದ್ದೇಶ್ವರ ತಪಸ್ಸಿನ ಶಕ್ತಿಯಿಂದ ಗಂಗಾ ಉದ್ಭವವಾದ ಕಾರಣ ಈ ಕ್ಷೇತ್ರಕ್ಕೆ ಸಿದ್ಧಗಂಗಾ ಎಂಬ ಹೆಸರು ಬರ್ತದೆ. ಮತ್ತು ಅದಾದಮೇಲೆ ಇದನ್ನು ಶ್ರೀ ಸಿದ್ಧಗಂಗಾ ಅಂತ ಕರೀತಾರೆ. ಈ ಗೋಸಾಲ ಸ್ವಾಮಿಯನ್ನು ಇರ್ತಾನೆ, ಇವನು ಬಂದ್ಬಿಟ್ಟು ಇವನು ತಪಸ್ಸು ಮಾಡ್ತಾನೆ. ಇವನ ತಪಸ್ಸಿನ ಶಕ್ತಿಯಿಂದ ಗಂಗೆ ಉದ್ಭವ ಆಗುತ್ತೆ. ಆವಾಗಿಂದ ಈ ಪ್ಲೇಸ್ನ ಎಲ್ಲರೂ ಸಿದ್ಧಗಂಗಾ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಆಮೇಲೆ ಈ ಪ್ಲೇಸು ಸಿದ್ಧಗಂಗಾ ಅಂತಲೇ ಪ್ರಖ್ಯಾತಿಯನ್ನು ಹೊಂದ್ಕೊತದೆ. ಅದಾದಮೇಲೆ ಈ ಸಿದ್ಧಗಂಗಾ ಮಠ ಯಾವುದಕ್ಕೆ ಫೇಮಸ್ ಆಗಿದೆ ಅಂತಂದರೆ, ಇದು ಬಂದ್ಬಿಟ್ಟು ಶಿವಾರಾಧನೆಗೆ ತುಂಬ ಪ್ರಸಿದ್ಧಿಯಾಗಿದೆ. ಶಿವಾರಾಧನೆ ಅಂದರೆ ಇಲ್ಲಿ ತುಂಬ ಶಿವನ ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಇಲ್ಲಿ ಅದನ್ನು ಬಿಟ್ಬಿಟ್ಟು ಬೇರೆ ಯಾವ ದೇವ್ರನ್ನ ಅಷ್ಟೊಂದು ಪೂಜೆ ಮಾಡೋದಿಲ್ಲ. ಈ ಸಿದ್ಧಗಂಗಾ ಮಠ ಬಂದ್ಬಿಟ್ಟು ವೀರಶೈವ ಲಿಂಗಾಯತ್ ಮಠ ಅಂತಲೇ ಕರಿಬೋದು. ಇಲ್ಲಿ ಇರೋರೆಲ್ಲ ಸ್ವಲ್ಪ ಜಾಸ್ತಿ ಲಿಂಗಾಯತರೇ ಇರ್ತಾರೆ. ಮತ್ತು ಅದಾದಮೇಲೆ ಈ ಮಠ ಬಂದ್ಬಿಟ್ಟು ಬೆಂಗಳೂರಿನ ಹೆದ್ದಾರಿಯಿಂದ 66 ಕಿಲೋಮೀಟ್ರ್ ದೂರದಲ್ಲಿದೆ. ಹೆದ್ದಾರಿ ಅಂದರೆ ಹೈವೇ ಅಂತ. ಬೆಂಗಳೂರಿಂದ 66 ಕಿಲೋಮೀಟ್ರು ಈ ಮಠ ಸಿಗುತ್ತೆ. ಈ ಮಠ ಬಂದುಬಿಟ್ಟು ತುಮಕೂರು ಸಿಟಿ ಒಳಗಡೆ ಬರೋಲ್ಲ. ಇನ್ನೇನು ತುಮಕೂರ್ಗೆ ಹತ್ತತ್ರ ಬರ್ತಿದ್ದಂಗೆ ಹೈವೇನಲ್ಲೇ ಬರ್ತದೆ, ಇದು ಬಲಗಡೆಗೆ ಬರ್ತೈತೆ ಇದು. ಮತ್ತು ಅದಾದಮೇಲೆ ಈ ಮಠ ಬಂದ್ಬಿಟ್ಟು ತುಮಕೂರು ನಗರಕ್ಕೆ ಹೊಂದಿಕೊಂಡಂತೆ ಕಾಣಿಸ್ತದೆ. ಮತ್ತು ಅದಾದಮೇಲೆ ಈ ಮಠ ಯಾವಾಗ ಪ್ರಾರಂಭವಾಯಿತು ಅಂದರೆ, ಈ ಮಠ ಬಂದ್ಬಿಟ್ಟು 1917ರಲ್ಲಿ ಈ ಮಠ ಪ್ರಾರಂಭವಾಗ್ತದೆ. ಮತ್ತು ಅದಾದಮೇಲೆ ಈ ಮಠದಲ್ಲಿ 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಸತಿ ಊಟ ಸಹಿತ ಇಲ್ಲಿ ಆಶ್ರಯನ ಪಡ್ಕೊಂಡಿದ್ದಾರೆ. ಮತ್ತು ಅದಾದಮೇಲೆ ಶಿವಗಂಗೆನಲ್ಲಿ ಎಷ್ಟು ಮಠಗಳು ಇದ್ದಾವೆ, ನಮಗೆ ಎಷ್ಟು ಕಾಣಿಸ್ತವೆ ಅಂತ ಅಂದರೆ 64 ಮಠಗಳಿವೆ. ಮತ್ತು ಅದಾದಮೇಲೆ ಈ 64 ಮಠಗಳಿದೆ ಎನ್ನುವುದಕ್ಕೆ ಆಧಾರ ಕೂಡಗಳಿವೆ, ಪುರಾವೆಗಳು ಕೂಡ ಇದ್ದಾವೆ. ಈ ಸ್ಥಳದಲ್ಲಿ ಮಹಾಶಿವರಾತ್ರಿ ಸಮಯದಲ್ಲಿ ಇಲ್ಲಿ ಸಿದ್ಧ ಲಿಂಗೇಶ್ವರ ಜಾತ್ರೆ ನಡೀತದೆ. ಈ ಜಾತ್ರೆ 10 ದಿನಗಳ ಕಾಲ ನಡೀತದೆ. ಮತ್ತು ಅದಾದಮೇಲೆ ಈ ಜಾತ್ರೆಯಲ್ಲಿ ಜಾನುವಾರುಗಳು ಮಾರಾಟ ಮಾಡಲು ಆಯೋಜಿಸಲಾಗ್ತದೆ. ಈ ಮಠದ ಪ್ರಮುಖ ಉದ್ದೇಶ ಅಂತ ಏನಂತ ಅಂದರೆ, ಧರ್ಮ ಪ್ರಚಾರ ಮಾಡೋದು, ಮತ್ತು ಅದಾದಮೇಲೆ ಸಮಾಜಮುಖ ಕಾರ್ಯಗಳು, ಮತ್ತು ಅದಾದಮೇಲೆ ಶೈಕ್ಷಣಿಕ ರಂಗದಲ್ಲಿ ಇದರ ಕೊಡುಗೆ ಅಪಾರ. ಅಂದರೆ ಎಜುಕೇಷನ್ ಫೀಲ್ಡ್ನಲ್ಲಿ ಇದು ತುಂಬ ಕೊಡುಗೆಯನ್ನು ಕೊಟ್ಟಿದೆ ಈ ಮಠ. ಮತ್ತು ಅದಾದಮೇಲೆ ಈ ಮಠದಲ್ಲಿ ವಿದ್ಯಾಭ್ಯಾಸ ಎಲ್ಲಿಂದ ಇದೆ ಅಂದರೆ, 1ನೇ ತರಗತಿಯಿಂದ ಹೈಯರ್ ಎಜುಕೇಷನ್ವರೆಗೂ ಫುಲ್ ಇದೆ. ಅಂದರೆ ಮಾಸ್ಟರ್ ಡಿಗ್ರಿ, ಕೆಲವೊಂದು PhD ಕೂಡ ಇದ್ದಾವೆ. ಮತ್ತು ಅದಾದಮೇಲೆ ಈ ಮಠದ ತುಂಬ ಪ್ರಖ್ಯಾತಿಯನ್ನು ಹೊಂದಿದ್ದು ಸ್ವಾಮಿ ಯಾರು ಅಂತಂದರೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಇವ್ರು ಬಂದ್ಬಿಟ್ಟು ತುಂಬ ಪ್ರಸಿದ್ಧಿಯನ್ನು ಹೊಂದಿದ್ರು. ಕರ್ನಾಟಕದಲ್ಲಿ ಯಾರನ್ನು ಕೇಳಿದ್ರು ಇವರು ತುಂಬ ಪ್ರಸಿದ್ಧವಾಗಿದ್ದರು. ಮತ್ತು ಅದಾದಮೇಲೆ ಇವರು ತುಂಬ ನಿಷ್ಠಾವಂತ, ತುಂಬ ಶ್ರದ್ಧೆ ಇರೋವಂತಹ ಸ್ವಾಮೀಜಿಗಳು. ಮತ್ತು ಅದಾದಮೇಲೆ ಇವರು 111 ವರ್ಷಗಳ ಕಾಲ ಬದುಕಿದ್ರು. ಕೆಲವೇ ವರ್ಷಗಳ ಹಿಂದೆ ಇವರು
ಮರಣವನ್ನು ಹೊಂದಿದ್ದಾರೆ. ಸುಮಾರು 5 ವರ್ಷ ಆಗಿರ್ಬೋದು. ಮತ್ತು ಅದಾದಮೇಲೆ ಇಡೀ ತುಮಕೂರಲ್ಲಿ ಯಾರು ತುಂಬ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಅಂದರೆ ಶಿವಕುಮಾರ ಸ್ವಾಮೀಜಿ. ಮತ್ತು ಅದಾದಮೇಲೆ ತುಮಕೂರಲ್ಲಿ ಎಲ್ಲಿ ನೋಡಿದ್ರೂ ಇವ್ರ ಹೆಸರು ಪ್ರಚಲಿತವಾಗಿದೆ. ಯಾವುದೇ ಆಟೋ ಸ್ಟ್ಯಾಂಡ್ ಆಗಲಿ, ಮತ್ತು ಆಮೇಲೆ ಎಲ್ಲಿ ಹಾಸ್ಪಿಟ್ಲಾಗಲಿ, ಕಾಲೇಜುಗಳಾಗಲಿ, ಇನ್ನೇ ಆಗಲಿ, ಎಲ್ಲ ಕಡೆಗೂ ಇಡೀ ತುಮಕೂರೇ ಇವ್ರದ್ದು ಅಂತ ಹೇಳ್ಬೋದು. ಮತ್ತು ಅದಾದಮೇಲೆ ಇವರು ಒಂಥರ ದೈವ ದೇವರಿದ್ದಂಗೆ. ಮತ್ತು ಅದಾದಮೇಲೆ ಇವ್ರನ್ನ ನಡೆದಾಡುವಂತಹ ದೇವರು ಅಂತಲೂ ಸಮೇತಗೂ ಕರೀತಿದ್ರು. ಅದಾದಮೇಲೆ ಇವರು ಬದುಕಿರಬೇಕಾದ್ರೆ ಅನೇಕ ಮುಖ್ಯ ಅತಿಥಿಗಳು, ಮತ್ತು ಆಮೇಲೆ ತುಂಬ ದೊಡ್ಡ ದೊಡ್ಡ ರಾಜಕಾರಣಿಗಳು, ಮತ್ತು ಎಲ್ಲರೂ ಯಾರ್ಯಾರು ತುಂಬ ಹೆಸರು ಮಾಡಿರ್ತಾರೆ, ಯಾರ್ಯಾರು ತುಂಬ ಶ್ರೀಮಂತರಾಗಿರ್ತಾರೆ ಅವರೆಲ್ಲ ಬಂದು ಇವ್ರನ್ನ ನೋಡ್ತಿದ್ರು. ಅದಾದಮೇಲೆ ಇವರು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಇವ್ರಿಗಂತ ಸಪ್ರೇಟಾಗಿ ಒಂದು ಬಾವಿ ಕೂಡ ಇರ್ತಿತ್ತು. ಅದೇ ಬಾವಿನಲ್ಲಿ ಇವರು ನೀರು ಸೇದ್ಕೊಂಡು ಅಲ್ಲಿ ಸ್ನಾನ ಮಾಡಿ ದೇವ್ರನ್ನ ಪೂಜೆ ಮಾಡಿ ಬೆಳಿಗ್ಗೆ ಸಾಯಂಕಾಲ 1 ಗಂಟೆ ಇವರು ಬಂದು ಅಲ್ಲಿ ಕುತ್ಕೊಂತಿದ್ರು. ಮತ್ತು ಆಮೇಲೆ ಇವ್ರನ್ನ ಯಾರು ಬೇಕಾದರೂ ಬಂದು ನೋಡಿ ಇವ್ರ ಆಶೀರ್ವಾದ ಪಡ್ಕೊಬೋದಾಗಿತ್ತು. ಬೆಳಗ್ಗೆ ಸಾಯಂಕಾಲ ಇವರು ಆರಾಮಾಗಿ ಬಂದು ಅಲ್ಲಿ ಕುತ್ಕೊಂತಿದ್ರು. ಅದಾದಮೇಲೆ ಇವರು ದೈವ ಪುರುಷರಾಗಿರೋದ್ರಿಂದ ಇವರು ಸುಮಾರು 111 ವರ್ಷಗಳ ಕಾಲ ಬದುಕಿದ್ದಾರೆ. ಇಲ್ಲ ಅಂದಿದ್ರೆ ಇವರು ಇಷ್ಟು ವರ್ಷ ಬದುಕೋಕ್ಕಾಗ್ತಿರ್ಲಿಲ್ಲ. ಮತ್ತು ಅದಾದಮೇಲೆ ಶ್ರೀ ಶಿವಕುಮಾರ ಸ್ವಾಮೀಜಿಗೆ ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಅಂತ ಅಂದರೆ, ಈ ಧಾರವಾಡ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದೆ. ಮತ್ತು ಅದಾದಮೇಲೆ ಈ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ. ಮತ್ತು ಅದಾದಮೇಲೆ ಇವರು ಬಂದ್ಬಿಟ್ಟು ತುಂಬ ಅತ್ಯಂತ ಸರಳಿ ಜೀವಿ. ಮತ್ತು ಅದಾದಮೇಲೆ ಇವರು ಆಡಂಬರ ಜೀವನವನ್ನು ನಡೆಸ್ತಿರಲಿಲ್ಲ. ಮತ್ತು ಅದಾದಮೇಲೆ ಈ ಮಠದ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಯಾರ್ಯಾರು ತುಂಬ ಬಡವರು ಇರ್ತಾರೆ, ಮತ್ತು ಅದಾದಮೇಲೆ ತುಂಬ ಯಾರು ಇದರಲ್ಲೆಲ್ಲ ಹಿಂದೆ ಉಳಿದಿರ್ತಾರೆ, ಓದ್ಸೋಕ್ಕಾಗಲ್ಲ, ಮತ್ತು ಅಂಥವ್ರಿಗೆಲ್ಲ ಇಲ್ಲೆಲ್ಲ ಒಂದು ಎಕ್ಸಾಮ್ ಮಾಡಿಬಿಟ್ಟು ಅವ್ರಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾರೆ. ಅನೇಕ ಮಕ್ಕಳುಗಳು ಸುಮಾರು 8,000ಕ್ಕಿಂತ ಹೆಚ್ಚು ಮಕ್ಕಳುಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಿದ್ದಾರೆ. ಮತ್ತು ಅದಾದಮೇಲೆ ಇಲ್ಲಿ ಎಷ್ಟು ಬೇಕಾದ್ರೂ ಎಜುಕೇಷನ್ ಮಾಡ್ಬೋದು. ಅಂದರೆ ಇಲ್ಲಿ ಸ್ವಲ್ಪ ಸೀಟ್ ತಗೊಂಬೋದು ಮಾತ್ರ ತುಂಬ ಕಷ್ಟ ಆಗ್ತದೆ. ಆದರೆ ಒಂದು ಸಾರಿ ಸೀಟ್ ತಗೊಂಬಿಟ್ರೆ ಆಮೇಲೆ ಆರಾಮಾಗಿ ಎಜುಕೇಷನ್ ಮಾಡ್ಬೋದು. ಇಲ್ಲಿ ಹಾಸ್ಟ್ಲಿ ಫೆಸಿಲಿಟೀಸ್ ಕೂಡ ಇದ್ದಾವೆ. ಮತ್ತು ಅದಾದಮೇಲೆ ನಮ್ಗೆ ಏನು ಬೇಕೋ ಅದೆಲ್ಲ ಸಿಗ್ತದೆ. ಹಂಗಾಗಿ ಈ ಮಠ ಯಾವ ಥರ ಅಂದರೆ, ಈ ಮಠದಲ್ಲಿ ದಾಸೋಹ ಸಮೇತ ನಡೀತದೆ. ಯಾರೇ ಭಕ್ತರು ಬಂದರೂ ಕೂಡ ಯಾರು ಊಟ ಇಲ್ದಲೇ ವಾಪಸ್ ಹೋಗೋದಿಲ್ಲ. ಇಲ್ಲಿ ಯಾವಾಗೂ ಪ್ರಸಾದ ಕೊಡ್ತಾನೆ ಇರ್ತಾರೆ. ಯಾರೆಲ್ಲ ಹೋದವ್ರಿಗೂ ಯಾರು ಹೊಟ್ಟೆ ಹಸ್ಕೊಂಡು ಹೋಗೋದೇ ಇಲ್ಲ. ಮತ್ತು ಹಂಗಾಗಿ ಇಲ್ಲಿ ಈ ಮಠದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ದೇವಸ್ಥಾನಗಳು ಕೂಡ ಇದ್ದಾವೆ, ಸ್ಕೂಲ್ಗಳಿದ್ದಾವೆ. ಅದಾದಮೇಲೆ ದಾಸೋಹ ಇದಿದೆ, ಕಟ್ಟಡ ಇದೆ. ಮತ್ತು ಅನೇಕ ಮಳಿಗೆಗಳಿದ್ದಾವೆ, ಅನೇಕ ವಸತಿ ಗೃಹಗಳಿದ್ದಾವೆ. ಹಂಗಾಗಿ ಈ ಮಠ ಬಂದುಬಿಟ್ಟು ಅತ್ಯಂತ ಎಲ್ಲರಿಗೂ ತುಂಬ ಒಳ್ಳೆ ಮಠ. ಮತ್ತು ಅದಾದಮೇಲೆ ಎಲ್ಲರಿಗೂ ಅನುಕೂಲ ಮಾಡ್ಕೊಂಡು ಕೊಟ್ಟಿರುವಂತಹ ಮಠ. ಮತ್ತು ಆಮೇಲೆ ಬಡವ್ರಿಗೆ, ಮತ್ತು ಆಮೇಲೆ ಇನ್ನೂ ಅನೇಕ ಜನಗಳಿಗೆ ತುಂಬ ಈ ಮಠದಿಂದ ಎಲ್ಲರಿಗೂ ಸಹಾಯ ಆಗಿದೆ. ಮತ್ತು ಆಮೇಲೆ ಎಲ್ಲರಿಗೂ ತುಂಬ ಯೂಸ್ ಆಗಿದೆ. ಹಂಗಾಗಿ ಈ ಇಡೀ ಕರ್ನಾಟಕದಲ್ಲಿ ಇದು ಅತ್ಯಂತ ಪ್ರಸಿದ್ಧವಾಗಿರುವಂಥ ಮಠ. ಈ ಮಠ ಎಲ್ಲರೂ ಸಮೇತಗೂ ಸಣ್ಣವರಿಂದ ದೊಡ್ಡವರವರೆಗೂ ಎಲ್ಲರೂ ಈ ಮಠದ ಹೆಸರನ್ನು ಕೇಳಿರ್ತಾರೆ. ಅದಾದಮೇಲೆ ಎಲ್ಲರೂ ಆಲ್ಮೋಸ್ಟ್ ಈ ಮಠನ ಎಲ್ಲರೂ ಸಮೇತ ಹೋಗಿ ನೋಡಿರ್ತಾರೆ. ಹಂಗಾಗಿ ಈ ಮಠ ಬಂದು ತುಂಬ ಪ್ರಸಿದ್ಧಿಯಾಗಿದೆ. ಆದರೆ ಈ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಹೋಗಾದ್ಮೇಲೆ ಇವಾಗ ಹೊಸ ಗುರುಗಳು ಬಂದಿದೆ. ಇವಾಗ ಸ್ವಲ್ಪ ನಮಗೆ ಡಲ್ ಅಂತ ಅನ್ನಿಸ್ತತೆ. ಮುಂಚೆ ಇದು ಸ್ವಾಮೀಜಿಗಳಿದ್ದಾಗ, ಶಿವಕುಮಾರ ಸ್ವಾಮೀಜಿಗಳಿದ್ದಾಗ ತುಂಬ ದಾನಗಳೆಲ್ಲ ಬರ್ತಿದ್ವು. ಆಮೇಲೆ ಫಂಡ್ಗಳೆಲ್ಲ ತುಂಬ ಬರೋವು. ಇವಾಗ ಸ್ವಲ್ಪ ಫಂಡ್ಗಳು ಕಮ್ಮಿ ಆಗಿದೆ. ಆಮೇಲೆ ದಾಸೋಹ ಸಮೇತಗೂ ಸ್ವಲ್ಪ ಡಲ್ ಆಗಿದೆ. ಆದರೆ ಮುಂದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಮಠದ ಬಗ್ಗೆ ನನಗೆ ಎಲ್ಲ ಇದು ಹೇಳ್ಬೇಕಂತ ಅನ್ನಿಸ್ತು. ನನಗನ್ಸಿದ್ದೆಲ್ಲ ಹೇಳಿದ್ದೀನಿ. ನನಗೇನೇನು ಇನ್ಫಾರ್ಮೇಷನ್ ಸಿಕ್ಕಿದೆ ಅದ್ರ ಬಗ್ಗೆ ಮಾತಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಅದಾದಮೇಲೆ ಈ ವಿಡಿಯೋದಲ್ಲಿ ನಾನು ಏನಾರ ಸ್ವಲ್ಪ ತಪ್ಪು ಮಾಡಿದರೆ, ತಪ್ಪಾಗೇನಾರ ಮಾತಾಡಿದರೆ ನನ್ನ ಏನಾರ ಕ್ಷಮಿಸ್ಬಿಡಿ ಸ್ವಲ್ಪ. ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ವಿಷಯ ತಗೊಂಡು ಮಾತಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.